ರಾಗಿ ಕಣದಲ್ಲಿ ನಿಂಬೆಹಣ್ಣು ಮಾರ್ತಾ ಇದ್ದಂತಹ ವ್ಯಕ್ತಿಯನ್ನ ಹುಡುಕೊಂಡು ಅವರ ತೋಟಕ್ಕೆ ಹೋಗಿದ್ದೆ. ಈ ವ್ಯಕ್ತಿ ಒಳ್ಳೆ ಎಜುಕೇಶನ್ ಮಾಡಿದ್ರು ಕೃಷಿ ಕಡೆ ಮುಖ ಮಾಡಿದ್ದಾರೆ. ಇವರಿಗೆ ತಾವು ಮಾಡುವ ಕೆಲಸದ ಮೇಲೆ ಹೆಮ್ಮೆ ಇದೆ. ಯಾಕೆಂದ್ರೆ ಭೂಮಿಗೆ ವಿಷವನ್ನ ಉಣಿಸಿ ಅದರಿಂದ ಬಂದಂತಹ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಗ್ರಾಹಕರಿಗೆ ತಿನ್ನಿಸಿಲ್ಲ. ಇವರು ನಿಂಬೆಹಣ್ಣಷ್ಟೇ ಮಾರೋದಿಲ್ಲ, ಇವರ ತೋಟದಲ್ಲಿ ಸುಮಾರು ಹಣ್ಣುಗಳನ್ನ ನೀವು ಸವಿಬಹುದು. ಅಂಡ್ ಸವಿದಾದ್ಮೇಲೆ ಅದಕ್ಕೆ ನೀವು ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಇವರ ತೋಟದಲ್ಲಿ ಬೆಳೆಯುವಂತಹ ಹಣ್ಣುಗಳು ಅಷ್ಟು ರಸವತ್ತಾಗಿ ರುಚಿಕರವಾಗಿರುತ್ತೆ. ಅಷ್ಟು ರಸವತ್ತಾಗಿ ರುಚಿಕರವಾಗಿ ಬರೋದಕ್ಕೆ ಮೂಲ ಕಾರಣ ಕಾಡು ಕೃಷಿ, ನೈಸರ್ಗಿಕ ಕೃಷಿ. ನಾವೀಗ ಮಳವಳ್ಳಿ ಹತ್ರ ಇರುವಂತಹ ಒಂದು ಶಿವು ಅವ್ರ ತೋಟಕ್ಕೆ ಬಂದಿದ್ದೀವಿ. ಇವರು ರಾಗಿ ಕಣದಲ್ಲಿ ಒಳ್ಳೆ ತಾಜಾ ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡ್ಬಂದು ಮಾಡ್ತಾರೆ. ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಇವ್ರು ನಿಂಬೆ ಹಣ್ಣುಗಳನ್ನು ತೆಗೆದುಕೊತಾರೆ. ಆ್ಯಂಡ್ ಎಷ್ಟು ಆರ್ಗ್ಯಾನಿಕ್ ಇದೆ, ಅವ್ರು ಹೇಗೆ ಮಾಡ್ತಾರೆ ಅದನ್ನು ನಿಮಗೆ ಲೈವಾಗಿ ನಾನು ಇಲ್ಲಿ ತೋರ್ಸೋಕ್ಕೆ ಬಂದಿದ್ದೀನಿ. ನಿಜಕ್ಕೂ ಇವ್ರಿಗೆ ಒಂದು ಆಶ್ಚರ್ಯ ಅನಿಸುತ್ತೆ. ನಾನು ಈ ರೀತಿ ನೋಡೇ ಇರಲಿಲ್ಲ ಎಲ್ಲೂ. ಅವ್ರ ಬೇಸಾಯ ಪದ್ಧತಿ ನೀರು ತುಂಬ ಕಮ್ಮಿ ಇದೆ. ಹಾಗಾಗಿ ಅವ್ರು ನೋಡಿ ಎಲ್ಲ ಮರದಾಗ ಒಂದು ಮರವನ್ನು ಕಟ್ ಮಾಡಿ ಅದಕ್ಕೆ ಸುತ್ತಲೂ ಹಾಕಿದ್ದಾರೆ. ಸೊ ಇದರಿಂದ ನಿಮಗೆ ನೀರು ಇಲ್ಲೇ ಉಳ್ಕೊಳುತ್ತೆ, ಬೇಗ ಭೂಮಿ ಆರೋದಿಲ್ಲ, ಹೆಚ್ಚಿನ ನೀರು ಅಗತ್ಯ ಬೀಳೋದಿಲ್ಲ. ಆ್ಯಂಡ್ ಏನು ಮಾಡ್ತಾರೆ, ಇದಕ್ಕೆ ನೋಡಿ ಒಂದು ಡಬ್ಬವನ್ನು ಎಲ್ಲ ಕಡೆ ಈ ಥರ ಡಬ್ಬವನ್ನು ಅದರಲ್ಲಿ ನೀರು ತುಂಬಿಟ್ಟು ಇಟ್ಬಿಡ್ತಾರೆ. ಆ್ಯಂಡು ಏನು ಅಗತ್ಯ ಬೇಕು ನೀರು ಸ್ವಲ್ಪ ಸ್ವಲ್ಪನೇ ಆ ಗಿಡಕ್ಕೆ ಹೋಗ್ತಾ ಇರ್ತದೆ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲಿ ಈ ಗಿಡ ಹಾಕಿರೋದು ನೋಡಿರ್ಬೋದು. ಈ ಜಾಗದಲ್ಲೂ ಕೂಡ ಒಂದು ಗಿಡ ಹಾಕಿದರೆ ಅದರ ಸುತ್ತ ಒಂದು ಎಲೆಗಳನ್ನೆಲ್ಲ ಹಾಕಿ ಮುಚ್ಚಿದ್ದಾರೆ, ಭೂಮಿ ಒಣಗಬಾರ್ದು ಅಂತ. ಆ್ಯಂಡ್ ಈ ಭೂಮಿಗೆ ಎಲ್ಲೂ ಅಷ್ಟೇ ಇದುವರೆಗೂ ಉಳುಮೆ ಮಾಡಿಲ್ಲ, ಬೇರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿಲ್ಲ. ಆ್ಯಂಡ್ ಇಲ್ಲಿ ನಡುಮಧ್ಯೆ ಒಂದೊಂದು ಗಿಡಗಳು ಕಾಣಿಸ್ತಾ ಇದೆ ನೋಡಿ, ಬೋರ್ಡ್ ಆಗಿರುವಂಥದ್ದು. ಇದು ರೇಷ್ಮೆ ಒಂದು ಗಿಡ, ಇದು ರೇಷ್ಮೆ ಗಿಡ. ಆ್ಯಂಡ್ ಅದು ಬೆಳೆದಾಗ ಅದನ್ನು ಕಟ್ ಮಾಡಿ ಈ ಭೂಮಿಗೆ ಹಾಕ್ಬಿಡ್ತಾರೆ, ಅದು ಗೊಬ್ಬರ ಆಗುತ್ತೆ. ಈ ರೀತಿ ಅವರು ಬೇಸಾಯವನ್ನು ಮಾಡ್ತಾಯಿದ್ದಾರೆ. ಪ್ಲಸ್ ಇದಕ್ಕೆ ಜೀವಾಮೃತಗಳು ಮಾಡ್ತಾಯಿದ್ದಾರೆ ಅವರು. ಒಂದು ಮೀನಿನ ತ್ಯಾಜ್ಯ ಆಗ್ಬೋದು, ಹಾಗೂ ಇನ್ನೊಂದಷ್ಟು ಹುಳಿ ಮಜ್ಜಿಗೆ, ಈ ಥರದ್ದೆಲ್ಲ ಏನೇನೋ ಒಂದಷ್ಟು ಟೆಕ್ನಿಕ್ಕನ್ನು ತೆಗೆದುಕೊಂಡು. ಆ್ಯಂಡ್ ಇಲ್ಲಿ ನೋಡಿ, ಎಲ್ಲೇ ನೀವು ನೋಡಿದ್ರೂ ಈ ರೀತಿ ಮರಗಳು ಒಂದು ಕಾಲುವೆಯಲ್ಲೆಲ್ಲ ಬಿದ್ದೇ ಇರುತ್ತೆ, ದೊಡ್ಡ ದೊಡ್ಡ ಮರಗಳೇ. ಅಂದರೆ ಈಗ ನಾವು ಕಾಡಲ್ಲಿ ಹೇಗೆ ಒಂದು ಮರ ಬಿದ್ದು ಅದು ಅಲ್ಲೇ ಒಂದು ಗೊಬ್ಬರ ಆಗಿಬಿಡುತ್ತೆ, ಅದೇ ರೀತಿ ಇಲ್ಲಿ ಇವರು ಅದೇ ರೀತಿಯ ಒಂದು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಅದೇ ಗೊಬ್ಬರ ಆಗಬೇಕು, ಆ ರೀತಿ ಮಾಡಿದ್ದಾರೆ. ಸರ್ ಹೇಳಿ ಸರ್, ಜನಕ್ಕೆ ನೀರಿಲ್ಲ ಅಂತಾರೆ, ಆ್ಯಂಡ್ ಇದರಲ್ಲಿ ತುಂಬ ಲಾಭ ಬರಲ್ಲ ಅಂತಾರೆ. ಒಂದು ಗಿಡ ಚೆನ್ನಾಗಿ ಬೆಳೆದಿದೆ, ಒಂದು ಗಿಡ ಇನ್ನೂ ಬೆಳೀತಾ ಇದೆ. ಸೊ ಏನು ಇದು, ಯಾಕೆ, ಆ್ಯಂಡ್ ಲಾಭ ಇದೆಯಾ ಇಲ್ಲ, ಸ್ವಲ್ಪ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ ಜನಕ್ಕೆ? ಇಲ್ಲ ಸರ್, ಒಂದು ಬೇಸಾಯನ ಲಾಭ ನಷ್ಟ ದೃಷ್ಟಿಕೊಂಡು ನೋಡ್ಕೋಬಾರ್ದು, ಅದು ಜೀವನದ ಕ್ರಮ ಅಂತ ನೋಡ್ಬೇಕಂತ ನನ್ನ ಅಭಿಪ್ರಾಯ ಮತ್ತು ನನ್ನ ತಿಳುವಳಿಕೆ. ಆದರೆ ಇವತ್ತಿನ ದಿನದಲ್ಲಿ ಅದು ಎಲ್ರಿಗೂ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಹಾಕಬೇಕಾಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಅವರೇ ಆದ ಸಮಸ್ಯೆಗಳು ಮುಳುಗೋಗಿರುವಾಗ, ಅಂದರೆ ಅವ್ರ ಸಮಸ್ಯೆ ಮುಳುಗೋಗಿರೋದಿಲ್ಲ, ಎಲ್ಲರೂ ಕೂಡ ಬಿಕ್ಕಟ್ಟುಗಳಿದೆ. ಪ್ರತಿಯೊಬ್ಬರು ಕೂಡ ಬದುಕುಳಿದ ತುಂಬ ಬಿಕ್ಕಟ್ಟಿದೆ. ಈಗ ನಾವು ಯಾಕೆ ಕೆಲಸ ಮಾಡ್ತೀವಿ, ನಮಗೇನಾರ ನಮ್ಮ ಮಕ್ಳಿಗೋಸ್ಕರ ಏನು ಮಾಡಬೇಕು. ಸೊ ಬೇಸಾಯ ಅದಾಗುತ್ತಾ, ತುಂಬ ಕಷ್ಟ ಸಾಧ್ಯ. ಯಾಕಂತಂದರೆ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊತ ಕ್ಷೇತ್ರ ಬೇಸಾಯ. ಹೌದು, ಅತಿ ಹೆಚ್ಚು ಈಗಲೂ ಕೂಡ ವರದಿಗಳು ಆ ಥರ ಮಾತಾಡ್ಬೇಕಾದ್ರೆ ದಿನಗಟ್ಟಲೆ ಸಾಲದಕ್ಕೆ ಎಲ್ಲ. ಹೌದು, ಬಟ್ ನೀವು ಇಲ್ಲಿ ಮಿಶ್ರ ಬೇಸಾಯ ಮಾಡಿದ್ದೀರಾ. ನಿಮ್ಮ ಜಾಗದಲ್ಲಿ ನುಗ್ಗೆ ಇದೆ, ನಿಂಬೆ ಹಣ್ಣಿದೆ, ಬಟರ್ ಫ್ರೂಟ್ ಇದೆ, ಮತ್ತು ಇನ್ನೊಂದು ಎಂಥದ್ದು ಹಣ್ಣು ಗಿಡಗಳು ಒಂದಷ್ಟು ಬೇರೆ 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 ಎಲ್ಲವನ್ನು. ಒಂದು ಎಕರೆ 17 ಕುಂಟೆ ಭೂಮಿಲಿ ನಾನು ಬೇಸಾಯಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ದೀನಪ್ಪ ಅಂತಂದರೆ, ಒಂದು 5 ವರ್ಷ ಗಂಟ ಒಂದು ಬೇಸಾಯದ ಭೂಮಿಲಿ ಕೆಲಸ ಮಾಡೋದು ಒಂದು ರೈತ ಕುಟುಂಬ. 5 ವರ್ಷ ಗಂಟ ಅವ್ರ ಜೀವನ ಆಗ್ಬೇಕು ಭೂಮಿಯಿಂದ. 5 ವರ್ಷ ಕಳೆದ ಮೇಲೆ ಕನಿಷ್ಠ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಅವ್ರಿಗೆ ರೆಗ್ಯುಲರ್ ಇನ್ಕಮ್ ಇರ್ಬೇಕು ಅವ್ರಿಗೆ, ಮತ್ತು ಯಾವುದೇ ರೀತಿ ಖರ್ಚಿಲ್ದಾನೆ. ಸೊ ಅದು ಮಾಡ್ಬೋದಾ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಟಾಪಿಕ್ ಇಟ್ಕೊಂಡು ಬೇಸಾಯಕ್ಕೆ ಬಂದ, ಅದೊಂದು ಸಂಶೋಧನೆ ರೀತಿ ಬೇಸಾಯಕ್ಕೆ ಬಂದಿದ್ದು. ಬಂದಾಗ ಸ್ವಲ್ಪ ಏರಿಳಿತ ಮತ್ತು ನನ್ನ ಸ್ವಲ್ಪ ಸಮಯ ಎಲ್ಲ ಸ್ವಲ್ಪ ಅದ್ಲು ಬದಲಾದ್ವು. ಸೊ ಇವಾಗ ಅನಿಸ್ತದೆ ದಟ್ಸ್ ಗುಡ್. ನಂಗೆ ಅದು ಮಾರ್ಕೆಟ್ ಸಿಕ್ಕಲಾಗಿ, ನಂಗೆ ಅದು ರಾಗಿ ಕಣ ಅಂತ ಮಾರ್ಕೆಟ್ ಸಿಕ್ಕಲಾಗಿ ನನಗೆ ಅದು ಸಾಧ್ಯ ಆಗ್ತಿದೆ. ನಂಗೆ ಅದು ಇಂಪಾರ್ಟೆಂಟ್ ಇದರಲ್ಲಿ ವೇದಿಕೆ ಇರಬೇಕು. ಹೌದು, ನನಗೆ ಇವರು ರೆಡ್ಡಿಯವರು, ನಾರಾಯಣ ರೆಡ್ಡಿ ಅವರು, ಇಲ್ಲಿ ಇದ್ರಲ್ಲ ದೊಡ್ಡಬಳ್ಳಾಪುರದ ಹತ್ರ ಇತ್ತು, ನಾರಾಯಣ ರೆಡ್ಡಿ ಅವ್ರದ್ದು ಅವ್ರನ್ನ ಮಾತಾಡಿಸ್ಬೇಕಂತ ಹೋಗಿದ್ದೆ ಅವ್ರ ಮನೆಗೆ. ಅವ್ರ ಮಗ ಸಿಕ್ಕಿದ್ರು. ಆ್ಯಂಡ್ ಅವ್ರದ್ದು ಇಂಟರ್ವ್ಯೂವಲ್ಲಿ ನಾನು ಕೇಳ್ತಾ ಇದ್ದೆ, ನೀವು ಏನು ಬೆಳಿತೀರೋ ಅದನ್ನು ಯಾವುದೋ ಒಂದು ಮಾಲ್ಗೆ ತೊಗೊಂಡೋಗಿ ಹಾಕಿ, ಇಲ್ಲ ಒಂದು ಪರಿಚಯ ಮಾಡ್ಕೊಳ್ಳಿ, ಸ್ವಲ್ಪನೇ ಅಂದರೆ ಮಿಶ್ರ ಬೇಸಾಯ ಮಾಡಿಕೊಂಡು
ಎಲ್ಲವನ್ನು ಅಲ್ಲಿ ಇಲ್ಲಿ ನೋಡಿಕೊಂಡು ಹತ್ತತ್ರ ಇರೋ ಜಾಗದಲ್ಲಿ ಸೇಲ್ ಮಾಡಿ. ಇಲ್ಲ, ನನಗೆ ಅತಿ ಹೆಚ್ಚು ನಾನು ಬೇಸಾಯದಲ್ಲಿ ನಾನು ವಿಚಾರಗಳನ್ನ ಕಲ್ತಿದ್ದು ಅವ್ರ ವಿಚಾರಗಳಿಂದ. ಮತ್ತು ಅವ್ರು ಬದುಕಿದ ಒಂದ್ಸಲ ಮಾತಾಡಿ ತೋಟಕ್ಕೆ ಅವ್ರು ಬದುಕಿದ ಹೋಗಿಲ್ಲ, ಅವ್ರು ತಿರೋ ನಂತರ ಹೋಗಿದೆ. ನಾನು ಬೇಸಾಯಕ್ಕೆ ಕೂಡ ಈಗ ಇಷ್ಟ ಅವ್ರ ತಗೊಳ್ಳೋ ಅಳಿಸ್ಕೊಂಡಿದ್ದೀನಿ. ಪ್ರಧಾನವಾಗಿ ನಾನು ನಿಂಬೆ ನಾನು ಹಾಕ್ಬೇಕಂತ ಪ್ಲಾನ್ ಮಾಡಿದ್ದು ಇದು ಪಾಳೇಕರ್ ಪುಸ್ತಕ ಓದ್ಕೊಂಡು ಮಾಡಿದ್ದು ನಾನು ಇದನ್ನು. ಹೌದು, ಸುಭಾಷ್ ಪಾಳೇಕರ್ ಅವ್ರದ್ದು ಪುಸ್ತಕ ಓದ್ಕೊಂಡು ಇದನ್ನು ನಿಂಬೆ ಮಾಡಿರೋದು. ನಿಮಗೆ ಇಲ್ಲಿ ಬೇಕು ತೋರಿಸ್ತೀನಿ, ಬೇಕಾದ್ರೆ ನೋಡಿ. ಎಲ್ಲಿ ಬೇಕಾದ್ರೂ 20 ನಿಂಬೆ ಇದೆ ನಿಮಗೆ. 4 ನಿಂಬೆ ಮಧ್ಯೆ ಒಂದು ಸೀತಾಫಲ ಬರುತ್ತೆ ನಿಮಗೆ. 4 ನಿಂಬೆ ಮಧ್ಯೆ ಒಂದು ಸೀತಾಫಲ ಬರುತ್ತೆ. ಮತ್ತು ಪ್ರತಿ ನಿಂಬೆ ಗಿಡ ನಡುವೆ ನುಗ್ಗೆ ಬರುತ್ತೆ. ಎಲ್ಲ ಕಡೆ ನುಗ್ಗೆ ಬರುತ್ತೆ, ನೋಡಿರ್ಬೋದು ನೀವು. ನುಗ್ಗೆ ಬರುತ್ತೆ. ಅಂದರೆ ಸೀತಾಫಲ ಕೆಲವು ಹಾಕಿದ್ದು ಹೋಗಿದ್ವು, ಈಗ ಮತ್ತೆ ರೀಪ್ಲಾಂಟೇಷನ್ ಮಾಡ್ತಾ ಇರೋದು ಅಷ್ಟೇ ನಾನು ಇದನ್ನು. ಈಗ ನಿಮ್ಮ ಮಿಶ್ರ ಬೇಸಾಯ ಪದ್ಧತಿಯಲ್ಲಿ ಆ ಕಡೆ ಈ ಕಡೆ ನಿಂಬೆ, ಮಧ್ಯದಲ್ಲಿ ನುಗ್ಗೆ ಮರ, 20 ಅಡಿಗೆ ನುಗ್ಗೆ, ಇದು ನಿಂಬೆ. 4 ಮಧ್ಯೆ ಒಂದು ಸೀತಾಫಲ ಹಾಕೋಬಹುದು, ಕರಿಬೇವು ಹಾಕೋಬಹುದು, ಅಥವಾ ದಾಳಿಂಬೆ ಹಾಕೋಬಹುದು. ಪಾಳೇಕರ್ ಪುಸ್ತಕದಲ್ಲಿರುವಂಥ ವಿಚಾರ ಹೇಳ್ತಾರೆ ನಾನು ನಿಮ್ಗೆ. ಮತ್ತು ಪ್ರತಿ 2 ನಡುವೆ ನುಗ್ಗೆ ಇರಬೇಕು. ನೀವು ನುಗ್ಗೆ ಎಷ್ಟಿರ್ಬೇಕು ಅಂತಂದರೆ, ಗಿಡದ ಎಷ್ಟಿರ್ತವೆ ಅದು 3 ಪಟ್ಟು 4 ಪಟ್ಟು ಗಿಡ ನುಗ್ಗೆ ಇರ್ತವೆ ನಿಮಗೆಲ್ಲ. ಎಲ್ಲ ನುಗ್ಗೆ ಬರುತ್ತೆ. ಆಗ ನಿಮಗೆ ಪ್ರತಿ 10 ಅಡಿಗೆ ಒಂದು ಗಿಡ ಸಿಗುತ್ತೆ ನಿಮಗೆ. ಮತ್ತು ಮಧ್ಯದಲ್ಲಿ ಸ್ಟಾರ್ಟಿಂಗ್ ಮಾಡುವಾಗ ಕೂಡ ಇಲ್ಲೆಲ್ಲ ಬೇರೆ ಗಿಡಗಳಿದ್ವು. ಅಂದರೆ ಒಂದು 10 ಅಡಿ ರೇಷ್ಮೆ ಇತ್ತು, ರೇಷ್ಮೆ ಒಳಗೆ ನಾನು ಇಂಟರ್ಕ್ಯಾಪ್ ಮಾಡ್ಕೊಂಡಿದ್ದನ್ನು. ಇದು ನನಗೆ ಒಳ್ಳೆ ಇದೇ ಆಯಿತು, ಇದು ಒಂದು ಡಿಸ್ಕಷನ್ ಆಯಿತು. ಏನಂದರೆ ಮರ ಇದ್ದಿದ್ದ ಜಾಗದಲ್ಲಿ ಬೇರೆ ಗಿಡ ಬೆಳೆಯಲ್ಲ ಅಂತಾರೆ. ಇಲ್ಲ, ಬೆಳೆಸ್ಬೋದು. ಮರದ ನಂತರ ಒಂದು ಯಾವ ಮರ ಅಂತ ಆಯ್ಕೆ ಮಾಡ್ಕೋಬೇಕು ನಾವು ಅಷ್ಟೇ. ಅದೇ ಈಗ ಪಾಯಿಂಟ್. ಅದೇ ನೀವು ಹೇಳ್ತಾ ಇದ್ರಿ, ನುಗ್ಗೆ ಮರ ಹಾಕಿದಾಗ ಅದಕ್ಕೆ ಸಪೋರ್ಟಿವ್ ಆಗಿ ಇದು. ಇಲ್ಲ, ನಿಂಬೆಗೆ ಪೂರಕವಾಗಿ ನುಗ್ಗೆ ಹಾಕಲೇಬೇಕು. ತೋಟಗಾರಿಕೆಯಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ತೋಟಗಾರಿಕೆಯಲ್ಲಿ ನುಗ್ಗೆ ಮತ್ತು ಗ್ಲಿಸಿಡಿಯಾ ಮತ್ತು ಅಕ್ಸ ಇದು ತುಂಬ ಇಂಪಾರ್ಟೆಂಟ್. ಮತ್ತು ಬಾಳೆ ಗೊಬ್ಬರದ ಕಾರ್ಖಾನೆ ಇದ್ದಂಗೆ ಅದು. ನೀವು ಬೇಕಾದ್ರೆ ಬಾಳೆ ನೋಡಿರ್ಬೋದು ನೀವು. ಅದು ಬಾರ್ಡ್ರ್ ಹಾಕಿರೋದು ಬರೀ ತ್ಯಾಜ್ಯಕ್ಕೋಸ್ಕರ. ನೀವು ಅಲ್ಲಿ ಬೇಕಾದ್ರೆ ನೋಡ್ಬೇಕು, ತ್ಯಾಜ್ಯ ಕಟ್ ಮಾಡಿ ತ್ಯಾಜ್ಯಕ್ಕೆ ಹಾಕತ್ತೀನಿ ನಾನು ಗಿಡಗಳಿಗೆ. ಹೌದು, ಎಲ್ಲ ಕಟ್ ಮಾಡಿ ಒಳಗಡೆ ಹಾಕಿದ್ದೀರಾ. ನಾನು ಬಾಳೆ ಗಿಡನ ಅದು ಆದಾಯಿಕ 2 ವಿಚಾರ, ಬಟ್ ಒಳಗೆಲ್ಲ ಇದ್ವು. ಅದು ಗೊಬ್ಬರದ ಕಾರ್ಖಾನೆ, ಅದು ಇರಲೇಬೇಕು. ಅದು ತುಂಬ ಜನ ರೈತರು ಒಂದು ತಪ್ಪು ಮಾಡ್ತಾ ಇರ್ತೀರಾ. ಏನಂದರೆ ಈ ಥರ ಬಾಳೆ ಎಲ್ಲ ವೇಸ್ಟ್ ಆಯ್ತು ಅಂದರೆ, ಒಂದು ಗಿಡಗಳೆಲ್ಲ ಈ ಥರ ಕಡ್ಡಿಗಳೆಲ್ಲ ವೇಸ್ಟ್ ಆಯ್ತು ಅಂದರೆ ಒಂದು ಸೈಡಿಗೆ ಹಾಕ್ಬಿಟ್ಟು ಬೆಂಕಿ ಇಕ್ಬಿಡ್ತೀರಾ. ಆ್ಯಂಡ್ ಇವರು ಮಾಡ್ತಿರೋದನ್ನು ನೋಡಿದ್ರೆ ನೀವು ಇವರಿಂದ ಇದನ್ನ ಕಲ್ತ್ಕೊಬೋದು. ನೀರು ಉಳ್ಕೊಳುತ್ತೆ ಭೂಮಿಯಲ್ಲಿ, ಆ್ಯಂಡ್ ಗೊಬ್ಬರ ಆಗುತ್ತೆ, ಭೂಮಿ ಫಲವತ್ತಾಗುತ್ತೆ. ಅಲ್ಲಿ ಇರುವಂತಹ ಎರೆಹುಳುಗಳು ಸಾಯೋದಿಲ್ಲ, ಭೂಮಿಲಿರುವಂಥ ಎರೆಹುಳುಗಳು ಸಾಯೋದಿಲ್ಲ. ನಿಂಬೆ ತೋಟ ಮಾಡ್ಬೇಕಾದ್ರೆ ಅವರು ಪುಸ್ತಕ ಓದ್ಕೊಂಡು ನಾನು ಶುರು ಮಾಡಿದ್ದು. ಪಾಳೇಕರ್ ಪುಸ್ತಕ ಇಡೀ ಸೆಟ್ ಪುಸ್ತಕಗಳು ನನ್ನ ಹತ್ರ ಇದಾವೆ ಅವೆಲ್ಲ. ನನಗಿಲ್ಲೂ ಕೂಡ ಏನಾದ್ರು ಸ್ವಲ್ಪ ರೆಫರೆನ್ಸ್ ಬೇಕು ಅಂದರೆ ಸ್ವಲ್ಪ ಓದ್ತಾ ಇರ್ತೀನಿ ನಾನು ಅದನ್ನು. ನನಗೂ ಒಬ್ಬರು ಸಜೆಸ್ಟ್ ಮಾಡಿ ಒಂದು ಪುಸ್ತಕ ಕೊಟ್ಟಿದ್ದಾರೆ, ನನಗೆ ಓದ್ಲಿಕ್ಕೆ ಟೈಮ್ ಸಿಗಲಿಲ್ಲ. ಇಲ್ಲ, ಅವ್ರದ್ದು 8 ವಾಲ್ಯೂಮ್ ಇದ್ವು. ಮತ್ತು ಈಗ ಹೊಸದಾಗಿ ಈಗ ಒಂದು ಹೊಸ ವರ್ಷ ಬಂದಿದ್ದೆ. ಈಗ ಒಂದು ತತ್ವಶಾಸ್ತ್ರ ಮತ್ತು ಬೇಸಾಯ ಸಂಬಂಧಪಟ್ಟ ಮಾಡಿದ್ದಾರೆ ಹೊಸದಾಗಿ. ಇದು ಅದ್ರ ತರಿಸಿದೆ, ಒಂದು ನೋಡಿದ್ದೀನಿ. ಏನಾರಲ್ಲಿ ಬೇಸಾಯದಲ್ಲಿ ನಾರಾಯಣ ರೆಡ್ಡಿ ಅವ್ರ ವಿಚಾರಗಳು, ಪಾಳೇಕರ್ ವಿಚಾರಗಳು ತುಂಬ ಮುಖ್ಯ ಆಗುತ್ತೆ. ಫುಕುವೋಕ, ಮತ್ತು ಭಾಸ್ಕರ್ ಸಾವಿ ಅಂತೇಳಿ ಅಂದರೆ ನಿಜೊಳಗೆ ಹೋಗ್ಬೇಕಂತಂದರೆ ತೋಟಗಾರಿಕೆಗೆ ಅವರೇ ಇದನ್ಸುತ್ತೆ, ಗುಜರಾತ್ ಅನಿಸುತ್ತೆ ಭಾಸ್ಕರ್ ಸಾವಿ ಅವರು. ಮತ್ತು ಇನ್ನೊಬ್ಬರು ಮಹಾರಾಷ್ಟ್ರದವ್ರು ಇದ್ರು ಸರ್, ಅವರು ಪ್ಲೆಂಟಿ ಫಾರ್ ಆಲ್ ಅಂತ ಪುಸ್ತಕ ಬರೆದಿರೋದು. ಎಂಥ ಒಳ್ಳೆ ಪುಸ್ತಕ ಅಂತಂದ್ರೆ ಅದು. ಅಂದರೆ 10 ಕುಂಟೆ ಭೂಮಿಯಲ್ಲಿ ಸಕಲ ಸಮೃದ್ಧಿ ಕನ್ನಡ ಅನ್ನೋದು. ಅದರಲ್ಲಿ ಪುಸ್ತಕದಲ್ಲಿ 2 ಅಧ್ಯಾಯಗಳನ್ನ ಇಕ್ರಾ ಸಂಸ್ಥೆ ಅಂತೇಳಿ ಅವರು ಅನುವಾದ ಮಾಡಿ ಸಣ್ಣ ಪುಸ್ತಕ ಮಾಡಿದ್ದಾರೆ, ಸಕಲೇರು ಸಮೃದ್ಧಿ ಅಂತೇಳಿ. ಬರೀ 10 ಕುಂಟೆ ಇರೋ ಭೂಮಿಲಿ ಯಾವ ರೀತಿ ನಾವು ಬದುಕಟ್ಕೊಳ್ಬೋದು ಅಂತೇಳಿ ಪ್ರಾಕ್ಟಿಕಲ್ ತುಂಬ ಚೆನ್ನಾಗಿದೆ. ಅದು ಮತ್ತೆ ಮಾಡ್ಬೋದು ಅದನ್ನು. ನಾರಾಯಣ ರೆಡ್ಡಿ ಅವರು ಅದನ್ನು ನಾ ಮಾಡ್ಕೊಂಡು ಹೊರಟಿರು ಅಷ್ಟು ಪಾಪ ಮಾಡ್ಕೊಂತ ಇದರಲ್ಲಿ ಹಿಂಗೆ ಇರಬೇಕು ನಾನು ಪ್ಲಾನ್ ಅಂತ ಅನ್ಕೊಂಡಿರೋದನ್ನು. ಅವ್ರ ಅನಾರೋಗ್ಯದಿಂದ ಅವರು ಇದಾರು. ಬಟ್ ಇದ್ರೆ ಏನಾರು ಒಂದಷ್ಟು ವಯಸ್ಸಾಗಿತ್ತು ಅವ್ರಿಗೂ, ಅಷ್ಟು ವಯಸ್ಸಾಗಿತ್ತು ಬಿಡಿ, ಅಷ್ಟು ವರ್ಷ ಬದುಕಿದ್ರು, ಮಾಡಿದ್ರು ಕೆಲಸ. ಇಲ್ಲ, ಅವ್ರ ವಿಚಾರಗಳು ಮುಂದುವರೆದಾಗ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅವ್ರು ಏನು ನೋಡಿದ್ರು ವಿಚಾರಗಳು, ಅವ್ರು ಎಲ್ಲ ಬೇಕಾದ್ರೆ ಅವ್ರು ಇಷ್ಟು ವೀಡಿಯೋಗಳು ನೋಡಿ ಹೆಚ್ಚು ಕಡಿಮೆ 2 ಗಂಟೆ. ನಾನು ಬೇಸಾಯಕ್ಕೆ ನನಗೆ ಪೂರ್ಣವಾಗಿ ಅವ್ರು ಈಗಲೂ ಕೂಡ ಏನಕ್ಕೆ ಅಂತಂದರೆ 2 ಗಂಟೆ 17 ನಿಮಿಷ ಒಂದು ವಿಡಿಯೋ ಇದೆ ಒಂದು. ಅದು ಈಗಲೂ ಕೂಡ ಸಿನಿಮಾ ನೋಡೋದು ನೋಡ್ತೀನಿ ತಿಂಗಳು ಒಂದ್ಸಲ. ನಾನು ಎಷ್ಟು ಸಲ ನೋಡಿದ್ರು ಕೂಡ ಹೊಸ ವಿಚಾರ ಕಳೀತಾ ಇರ್ಬೋದು ಮಾತ್ರಲ್ಲಿ, ಅಷ್ಟು ವಿಚಾರಗಳಿವೆ ಅದರಲ್ಲಿ. ಮತ್ತು ಬೇಸಾಯನ ನಾನು ನೋಡಿರೋದು ಇದು ಆಗಿರುವಂಥದ್ದಲ್ಲ, ಆಗುತ್ತಿರುವಂಥದ್ದು. ಒಂದು ಇದೇ ಆಗಿರುವಂಥ ಒಂದು ಸಿದ್ಧ ಮಾದರಿ ಯಾವುದೆಲ್ಲ ಬೇಸಾಯದಲ್ಲಿ ಇದು ಆಗುತ್ತಿರುವಂಥದ್ದು. ಏನು ಬೇಕಾದ್ರೆ ಡೆವಲಪ್ ಆಗ್ಬೋದು ನಿಮ್ಮ ಭೂಮಿಗಳಲ್ಲಿ, ನಮ್ಮ ಭೂಮಿಗಳಲ್ಲಿ. ಇದು ಇಷ್ಟೇ ಸ್ಟಿಕ್ಕರ್ ಅಂತ ಆಗ್ಬಿಟ್ರೆ ಕಷ್ಟ ನಿಮ್ಗೆ. ಅದು ಈಗ ಉದಾಹರಣೆಗೆ ಏನು ಹೇಳ್ತಿದ್ದಾರೆ ಒಬ್ಬ ವ್ಯಕ್ತಿ, ಇದು ಮಾತ್ರ ಬೇಕು, ಇದೇ ನಮ್ಗೆ ಇದು ಬಿಟ್ರೆ ಏನು ತರಬಾರ್ದು, ಭೂಮಿಗೆ ಹಾಕ್ಲೇಬಾರ್ದು ಅಂತ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಸಹಮತ ನನಗಿಲ್ಲ. ನನಗೆ ಬೇಸಾಯ ಆಗಿರುವಂಥದ್ದಲ್ಲ, ಆಗುತ್ತಿರುವಂಥದ್ದು. ಯಾವ ರೀತಿ ಬೇಕಾದ್ರೆ ನೀವು ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಅದನ್ನು. ಸೊ ಇದು ಈ ಥರ ನಾರಾಯಣ ರೆಡ್ಡಿ ವಿಚಾರ ತುಂಬ ಇದೆ. ನಾನು ಬೇಸಾಯದಲ್ಲಿ
ನಾನು ನಾರಾಯಣ ತುಂಬ ಅವ್ರ ವಿಚಾರಗಳು ಫಾಲೋ ಮಾಡ್ತೀನಿ. ಅವ್ರು ಏನು ತತ್ವಗಳಿದ್ದಾವಲ್ಲ ಅವು ನಾನು ಮಾರ್ಕೆಟಿಂಗ್ ಕೂಡ ಅವ್ರ ಪ್ರೇರಣೆ ಅವ್ರದ್ದು. ಅವ್ರು ಹೇಳ್ತಾರೆ ಅವ್ರ ವಿಡಿಯೋಗಳಲ್ಲಿ, ನೀವು ಅವ್ರು ಯಾರು ಕೂಡ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರು ಎಲ್ಲದ್ರ ಬಗ್ಗೆ ಹೇಳ್ತಾರೆ. ಮತ್ತು ಗ್ರಾಹಕ ನಂದು ಒಂದು ಧ್ಯೇಯ ಏನಪ್ಪ ಅಂದರೆ, ನಾನು ಭೂಮಿಗೂ ವಿಷ ಕೊಡಲ್ಲ, ಗ್ರಾಹಕರು ವಿಷ ಕೊಡಬಾರ್ದು. ಸೊ ಇದು ನನ್ನ ಮೌಲ್ಯ. ಇನ್ನು ಆದಾಯ ಹೆಂಗಿದೆ ಇದು ಪರಡಸ್ ಈಗ ಅಂದರೆ ಈಗ ಶುರುವಾಗಿದೆ, ದಟ್ಸ್ ಗುಡ್. ಒಂದು ಹೇಳ್ಬೋದಾ ಎಷ್ಟು ಆದಾಯ ಒಂದು ಅಂತ ಹೇಳ್ಬಿಟ್ಟು? ಒಂದು ಇಲ್ಲ, ಅದು ನನಗೆ ಇನ್ನೂ ಇಡೋಸಬೇಕಾದ್ರ ಬಗ್ಗೆ ಹೇಳೋಕೆ. ಯಾಕಂದ್ರೆ ನಾನು ಮಾಡಿರುವಂಥ ಪ್ರಯೋಗ ಇದೆಯಲ್ಲ, ಇಲ್ಲಿ ಬರೀ ಈಗ ಸದ್ಯಕ್ಕೆ ನಿಮಗೆ ಬಂದಿದ್ದೀನಿ. ಈಗ ಇನ್ನೂ ತೆಂಗು ಸುರಬೇಕು, ನಂಗೆ ಅಲ್ಸ್ ಬರಬೇಕು, ಬಟರ್ಫ್ರೂಟ್ ಬರಬೇಕು. ಅದು ಎಲ್ಲ ಬಂದಾಗ ಹೇಳ್ಬೇಕು. ಯಾಕಂದ್ರೆ ಆದಾಯನ ನಾವು ಮೊದಲು ಹೇಳಿದಾಗ ಅದು ಈಗ ಎಲ್ಲ ಯೂಟ್ಯೂಬ್ಗಳು ಕೂಡ ಕೋಟಿ ಲಕ್ಷ ದುಡಿಬೋದು ಅಂತ ಹೇಳ್ತಿರ್ತಾರೆ. ಅದು ವಾಸ್ತವಕ್ಕೆ ದೂರವಾದ ಮಾತು. ನಾನು ಈಗಲೂ ಕೂಡ ಪ್ರಬಲ ಒಂದು ನಂಬಿಕೆ ನಂಗೆ ಅದು. ಅಂದರೆ ವರ್ಷದಲ್ಲಿ ಒಂದೊಂದು ಬೆಳೆ ಒಂದೊಂದು ಟೈಮಲ್ಲಿ ಬರುತ್ತೆ. ಹಾಂ, ನಾವು ಹೇಳ್ತಾರೆ ಬ್ಯಾಲೆನ್ಸಿಂಗ್ ಇರುತ್ತೆ ಅಂತ. ಈಗ ಯಾವುದೇ ರೈತ ಯಾರು ಇಷ್ಟು ಕೋಟಿ ಮಾಡ್ತಾರೆ ಅಂತಾರಲ್ಲ ಸಂಪಾದನೆ, ಅವ್ರನ್ನ ಒಂದು 15 ವರ್ಷದ ಸ್ಟಡಿ ಮಾಡಿಬೇಕಾರೆ ಅವ್ರನ್ನ ಒಟ್ಟಾರೆಯಾಗಿ 15 ಸ್ಟಡಿ ಮಾಡೋದು ಗೊತ್ತಾಗುತ್ತೆ ನಿಮ್ಗೆ ಏನು ಅಂತೇಳಿ. ಈಗ ನನಗೆ 5 ವರ್ಷದಿಂದ ಏನು ಸಿಕ್ಕಿಲ್ಲಪ್ಪ ನನಗಿದು. 5 ವರ್ಷ ರೈತ ಉಳ್ಕೋಕ್ಕಾಗುತ್ತಾ? ಸೊ ಅದು ಆದಾಯ ದೃಷ್ಟಿ ನೋಡ್ಬೋದು. ಯಾವಾಗ ನೋಡ್ಬೋದು ಅದರ ದೃಷ್ಟಿಯಿಂದ ಅಂತಂದರೆ ಒಂದಂತ ದಾಟ್ಬೇಕು ನಂಗೆ ಅದು. ಈಗ ನಾನು ಇದ್ರ ಬಗ್ಗೆ ಇಲ್ಲೂ ಕೂಡ ಮಾತಾಡಿಲ್ಲ ನಾನು ಈ ವಿಚಾರದ ಬಗ್ಗೆ. ನಾನು ಬೇಸಾಯ ಆಯ್ಕೆ ಮಾಡ್ಕೊಂಡು ಏನಕ್ಕೆ ಅಂತ ಮೊನ್ನೆ ಯಾರು ಸ್ನೇಹಿತರು ಬಂದಾಗ ಮಾತಾಡ್ತಿದ್ದೆ. ಬಟ್ ಇನ್ನೂ ಅದ್ರ ಬಗ್ಗೆ ನಿರ್ದಿಷ್ಟ ಮಾತಾಡ್ಬೇಕಾದ್ರೆ ಇನ್ನೂ ವರ್ಷ ಟೈಮ್ ಬೇಕು ನಂಗೆ ಅದು. ನಾನು ಪ್ರಯೋಗ ಮಾಡ್ತಾ ಇದ್ದೆ ನಾನು ಅದನ್ನು. ನೀವು ಪ್ರಯೋಗ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲ? ಹಾಗಾಗಿ ಸುಮ್ಮನೆ ಅದನ್ನು ಈಗ ಸಾಕು ನನಗೆ ಈಗ ನೆಮ್ಮದಿಯಾಗಿ ನನಗೆ ಎಷ್ಟು ವಾರಕ್ಕೆ ರಾಗಿ ಕಾಣ ಸಿಕ್ಕಿದೆ. ನನಗೆ ಒಂದು ವೇದಿಕೆ ಸಿಕ್ಕಿದೆ ಮಾರ್ಕೆಟ್. ಮತ್ತು ಒಳ್ಳೆ ಗ್ರಾಹಕರಿದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ವಿಚಾರ ಏನಪ್ಪ ಅಂತಂದರೆ, ನಮ್ಮ ಪದಾರ್ಥಗಳನ್ನ ಉಪಯೋಗಿಸ್ತಾರಲ್ಲ, ಫೀಡ್ಬ್ಯಾಕ್ ಕೊಡ್ತಾರಲ್ಲಿ, ಅದು ಖುಷಿ ಕೊಡ್ತೀನಿ. ನಂಗೆ ತುಂಬ ಕೆಂಪು ತೋಟದಲ್ಲಿ ನಾನು ಸಪೋಟ ಮಾರಿದ್ದೆ. ಅಲ್ಲಿ 3 ಜನ ಬಂದಿಳೋರು, ಎಷ್ಟೋ ಜನ ಮಾತು ಕೇಳೋರು. ಒಬ್ಬರು ಇನ್ನೂ ನೆನಪದ ನನಗದ, ಸರ್ ನನಗೆ ಸಪೋಟ ತುಂಬ ಕಡೆ ತಿಂದಿದ್ದೀನಿ, ಅದು ಇಷ್ಟು ರುಚಿ ಎಲ್ಲಿ ತಿಂದಿಲ್ಲ ನಾನು. ನಿಜ. ಯಾಕಂದರೆ ಒಂದೇ ಒಂದು ಹನಿ ಯಾವುದೇ ರೀತಿ ಕೃತಕ ರಾಸಾಯನಿಕ ಆಗ್ತೇನೆ ನಾವು ಮಾಡ್ತಾರೋ ಬೇಸಾಯ ಪದ್ಧತಿ ಅಂತ. ಅದು ಫ್ಲೇವರ್ ಗೊತ್ತಾಗುತ್ತೆ ನಿಮ್ಗೆ. ಅದು ಹೇಳುವಂಥ ಅಗತ್ಯ ಇಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಗ್ರಾಹಕರಿಗೂ ಕೂಡ ನನಗೆ ನಮ್ಮ ಕುಟುಂಬ ಸದಸ್ಯರು ಹೇಳಿಲ್ಲ. ನನಗೇನಪ್ಪ ಈಗ ನನ್ನ ಭೂಮಿಗೆ ವಿಷ ಹಾಕೊಂಡು ಗ್ರಾಹಕರು ವಿಷ ಕೊಟ್ಟು ನಾನು ಆಸೆ ತಿನ್ಬೇಕಲ್ಲ, ನನ್ನ ಮಕ್ಳಿಗೆ ಅದನ್ನ ಕೊಡ್ಬೇಕಲ್ಲ ನಾನು. ಹೌದೌದು. ಅಲ್ಲ, ನಿಮ್ಮ ಮಾತು ಅಕ್ಷರಶಃ ನಿಜ ಇದು. ಈಗ ನನಗೆ ನಿಮ್ಮ ಜಾಗದಲ್ಲಿ ಬಂದಾಗ ನಾನು ಖುಷಿಯಾಗಿದ್ದೆ. ನೀವು ಎಲ್ಲವನ್ನ ಕಟ್ ಮಾಡಿ ಈ ರೀತಿ ಹಾಕಿ ಈ ಒಂದು ಬೇಸಾಯನ ಮಾಡ್ತಾ ಇದ್ದೀವಲ್ಲ. ಆಮೇಲೆ ಇದು ತೋರಿಕೆಗೆ ಅಷ್ಟೇ ಅಲ್ಲ, ಇದು ನೀವೇನು ತೋರಿಕೆಗೆ ಅಂತಿರಲ್ಲ ಹಂಗೆ ಅಷ್ಟೇ ಅಲ್ಲ. ನೀವು ಎಲ್ಲ ನಡುಮಧ್ಯೆ ನೋಡಿದ್ರೆ ಮರ ಬಿದ್ದಿದ್ರೆ ಅಗದ್ಬಿಟ್ಟು ಇವರು ಅದನ್ನ ಒಳಗಡೆ ಮುಚ್ಚಿಬಿಟ್ಟಿರ್ತಾರೆ. ಮರ ಫುಲ್ ಉದ್ದಕ್ಕೆ ದೊಡ್ಡ ಮರ ಕಾಣಿಸ್ತಾ. ಹಾಂ, ಹೌದು ಹೌದು. ಅಲ್ಲಿ ದೂರದಲ್ಲಿ ಒಂದು ದೊಡ್ಡ ಮರನೇ ಹಮ್ಕಿದ್ದಾರೆ ಭೂಮಿಗೆ. ಹಾಂ, ಸೊ ಈ ರೀತಿ ಅವರು ಭೂಮಿನ ಫಲವತ್ತಾಗಿ ಮಾಡ್ತಾ ಇದ್ದಾರೆ. ನಾರಾಯಣ ರೆಡ್ಡಿ ಅವರು ಅದನ್ನೇ ಹೇಳ್ತಾ ಇದ್ರು. ಸುತ್ತಲೂ ಮರಗಳನ್ನು ಹಾಕಿ ಆ ಮರಗಳ ಎಲೆಗಳು ಅಲ್ಲೇ ಬೀಳಬೇಕು, ಆ ಮರದ ಪೀಸುಗಳು ಅಲ್ಲೇ ಬೀಳಬೇಕು, ಕೊಂಬೆಗಳು ರೆಂಬೆಗಳಲ್ಲೇ ಬೀಳಬೇಕು, ಈ ಬೆಂಕಿ ಹಚ್ಚಲೇಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆ್ಯಂಡ್ ಆ ರೀತಿ ಒಂದು ಕೆಲಸ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇವ್ರು ಮಾಡಿರೋದು. ನಾವು ಕೂಡ ನಮ್ಮ ತೋಟದಲ್ಲಿ ಕೂಡ ನಾವು ಈ ರೀತಿ ಹಾಕೋದಿಲ್ಲ, ಎಲ್ಲೋ ಒಂದು ಕಡೆ ಗುಡ್ಡೆ ಹಾಕ್ಬಿಡ್ತೀವಿ. ಬಟ್ ಇವತ್ತಿಂದ ನಿಮ್ಮನ್ನು ನೋಡಿದ್ಮೇಲೆ ನಮ್ಮ ತೋಟದಲ್ಲೂ ಏನಾದ್ರು ಸಿಕ್ಕರೆ ಅಲ್ಲೇ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವಾಗ ಕರೆಕ್ಟಾಗಿ ಹೇಳೋನಲ್ಲ ನಿಮಗೆ ನೋಡಿ, 20 ನಿಂಬೆ ಇಲ್ಲಿ ಹೋಗಿದ್ದು ಮತ್ತೆ ನುಗ್ಗೆ ಹಾಕಿದ್ದೀನಿ. ನುಗ್ಗೆ ಗಿಡ ನುಗ್ಗೆ ಇಲ್ಲಿ ನೋಡಿ, ಇಲ್ಲೂ ನುಗ್ಗಿದೆ ನೋಡಿ, ಮತ್ತೆ ಈ ಕಡೆ ನುಗ್ಗಿದೆ ನೋಡಿ, ಮತ್ತೆ ಇಲ್ಲೂ ನುಗ್ಗಿದೆ. ಈ 4 ಮಧ್ಯೆ ಒಂದು ಸೀತಾಫಲ ಇದೆ. ಮತ್ತೆ ಕರೆಕ್ಟಾಗಿ ತೋರಿಸ್ತಾರೆ. ಈ ಮಳೆಗಾಲ ಪ್ರತಿ ಗಿಡದ ಪಕ್ಕ ಕೂಡ ಒಂದು ತೊಗರಿ ಬರುತ್ತೆ ನಿಮಗೆ ಹಾಕ್ಬೇಕು. ಹಾಕಿದ್ರೆ ಹೋಗಿಬಿಡ್ತವೆ. ಅಂದ್ರೆ ನುಗ್ಗೆ ಮೇಲೆ ಒಂದು ತೊಗರಿ, ಇಲ್ಲೊಂದು ತೊಗರಿ ಬರುತ್ತೆ. ಮತ್ತೆ ಇವೆರಡು ನಡುವೆ ಒಂದು ಚೆಂಡು ಒಂದು ಹಸಿಮೆಣಸಿಗೆ ಹಾಕ್ಬೇಕು. ಹಾಕಿಲ್ಲ, ಒಂದ್ಸಲ ಹಾಕಿದ್ ಹೋದ್ಬಾ ಹಾಕ್ಬೇಕು ಅದನ್ನ. ಸೊ ಇದು ಪ್ಲಾನ್. ಮತ್ತೆ ಇಲ್ಲಿದೆಯಲ್ಲ, ಇಲ್ಲಿ ನುಗ್ಗಿದೆಯಲ್ಲ, ಈ ನುಗ್ಗೆತ್ತವು ಹಾಕೋರೆ ಇಲ್ಲ. ನಂಗೆ ನೀರಿದ್ರೆ ಹಾಕ್ತಿದ್ದೆ, ಇಲ್ಲಿ ಪರಂಗಿ ಹಾಕಿದೆ, ನೀರಿದ್ರೆ ಹೋಗ್ಬಿಟ್ಟದೆ ನಾವು ಆ ಕಡೆ ಈ ಕಡೆ. ತುಂಬ ಚೆನ್ನಾಗಿ ಮಾಡ್ಬೋದು ಅದನ್ನು. ಅಂದರೆ ಅದಕ್ಕೆ ವ್ಯವಸ್ಥೆ ಇರಬೇಕು, ಮತ್ತು ಶ್ರಮ ಇಲ್ಲೇ ನಿಂತಿರ್ಬೇಕು, ಭೂಮಿಲೇ ಇರಬೇಕು. ಒಬ್ಬರೇ ಮಾಡ್ಕೊಬೋದಲ್ವ ಇದನ್ನು? ನಾವು ಲೇಬರ್ ಕರ್ಕತ್ತಿಲ್ಲ. ನಮ್ಮ ತಾಯಿ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರೋದು ನನಗಿಂತ. ನಮ್ಮ ತಾಯಿ ಗ್ರೇಟ್ ಅದ. ತಾಯಿ ಅಂದರೆ ನಮ್ಮ ತಾಯಿ ಇಲ್ಲ, ಅವರಿಂದಲೇ ತೋಟ ಹೊಡ್ಕೊಂಡಿರುತ್ತೆ ಅಷ್ಟೇ. ಹೌದು, ತಾಯಿ ಅಂದರೆ ಮೇಯ್ನ್ ಕೃಷಿಕರು ಭೂಮಿಗೆ. ಯಾರೋ ದೊಡ್ಡವ್ರ ಮನೆ ಹೇಳಿದ್ರು ನನಗೆ ಈ ಮಾತನ್ನ. ನಮ್ಮ ತಾಯಿ ನಿಜವಾದ ಕೃಷಿಕರಂದರೆ ಆ ತೋಟದಲ್ಲಿ ಕೆಲಸ ಮಾಡ್ತಾರಲ್ಲ ಹೆಣ್ಣು, ಅವರಂತೆ ತಾಯಿ ಅಂದ್ರಂತೆ. ನನಗೆ ಅದೇ ನನಗೆ ಹೆಸರೇ ನಮ್ಮ ಚಿಕ್ತಾಯಿ ತೋಟ ಅಂತ ನಮ್ಮ ತಾಯಿ ಹೆಸರು ಇಟ್ಟಿದ್ದು ಚಿಕ್ತಾಯಮ್ಮ ಅಂತೇಳಿ. ಚಿಕ್ತಾಯಮ್ಮ ಅವರು ಸಬ್ನಳ್ಳಿ ಅವರು. ನಮ್ಮ ಚಿಕ್ತಾಯಿ ತೋಟ ಅಂತ ಅದನ್ನೇ ಎಷ್ಟು ಇರ್ತಿರುತ್ತೆ ನನಗೆ. ಹಾಗಾಗಿ ಇದರಲ್ಲಿ ನನಗೆ 3 ವಿಚಾರ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದು. ಒಂದು ಪರಿಸರ ಚೆನ್ನಾಗಿರ್ಬೇಕು. ಪರಿಸರ ಚೆನ್ನಾಗಿದ್ಮೇಲೆ ಆಹಾರ ಸಿಗ್ಬೇಕು ನಮಗೆ. ಆಹಾರ ಅಂದರೆ ಸಾಮರಸ್ಯ ಇರ್ಬೇಕು, ಸಹಬಾಳ್ವೆ ಇರಬೇಕು. ಸೊ ಹಾಗಾಗಿ ನಾನು ಪರಿಸರ, ಆಹಾರ, ಸಹಬಾಳ್ವೆ ಈ 3 ವಿಚಾರ ಬಗ್ಗೆ ನಾನು ಅತಿ ಹೆಚ್ಚು ದೃಢವಾದ ನಂಬಿಕೆ ನಂಗೆ ಇರೋದು. ನಂಗೆ ಅಂದರೆ ಸಮಾಜ ಹಂಗಿರ್ಬೇಕು, ಸಹಬಾಳ್ವೆ ಇರಬೇಕು ಸೊಸೈಟಿಲಿ, ಸಮಾಜದಲ್ಲಿ.